ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವಿವತ್ತು ರೋಸ್ಟ್ ಮಾಡ್ತಿರೋ ಮೂವಿ ಹೆಸರು ಬಂದು ಇಂಡಿಯನ್. ಈ ಫಿಲಂ ನ ರೋಸ್ಟ್ ಮಾಡೋದಕ್ಕಿಂತ ಮುಂಚೆ ಇದು ಪ್ರೀಕ್ವಲ್ ಇಂಡಿಯನ್ 1 ನ ನೋಡ್ಕೊಂಡ್ ಬರೋಣ. ಕರಪ್ಷನ್ ನ ಕಂಡ್ರೆ ಆಗದೆ ಇರೋಂತ ಅಪ್ಪ, ಕರಪ್ಷನ್ ಮಾಡ್ಕೊಂಡು ಓಡಾಡ್ತಿರೋ ಮಗ ಕರಪ್ಷನ್ ಮಾಡ್ತಾ ಇದಾರೆ ಅಂತ ಗೊತ್ತಾಗಿ ಅಪ್ಪ ಮಗನ ಹುಡಿಕೊಂಡು ಹೋಗಿ ಸಾಯಿಸ್ತಾನೆ, ದೇಶ ಬಿಟ್ಟು ಓಡೋಗ್ತಾನೆ. ಇದು ಇಂಡಿಯನ್ 1. ಅಬ್ಬಬ್ಬಾ, ಇವ್ರದಿಷ್ಟು ದೊಡ್ಡ ಚರಿತ್ರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಸರ್. ಈಗ ರೋಸ್ಟ್ ನ ಸ್ಟಾರ್ಟ್ ಮಾಡೋಣ. ಈ ಫಿಲಂ ನ ಹೀರೋ ಬಂದು ತಾತ. 6 ಪ್ಯಾಕ್ ಇರುವಂತ ತಾತ, ಸೀನ್ಗೂ ವೇಷ ಚೇಂಜ್ ಮಾಡುವಂತ ತಾತ, ಸರಿ ನಮಸ್ಕಾರ, ಗಂಡಸ್ರನ್ನ ಹೆಂಗಸ್ರನ್ನಾಗಿ ಮಾಡುವಂತ ತಾತ, ಕರಪ್ಷನ್ ಕಂಡ್ರೆ ಆಗದೆ ಇರುವಂತ ತಾತ. ಹೆಲ್ಮೆಟ್ ಹಾಕ್ತಿದ್ದೀರಾ? ಎಷ್ಟು ಜನ ಸರಿಯಾದ ಸಮಯ ಕೆಲ್ಸಕ್ಕೆ ಹೋಗ್ತಿದ್ದೀರಾ? ಸರಿಯಾದ ಸಮಯ ಕೆಲಸ ಮುಗಿಸ್ತಿದ್ದೀರಾ? ಅದಕ್ಕೆ ಏಜ್ ಆದ್ಮೇಲೆ ಫೋನ್ ಎಲ್ಲ ಕೊಡಬಾರ್ದು ಅಂತ ಹೇಳೋದು. ದೇಶ ಬಿಟ್ಟು ಹೋದ್ರು ನಾಟ್ ಔಟ್. ಇವರು ಈ ಫಿಲಂ ನ ಬೊಗಳೋ ನಾಯಿಗಳು. ಅದೊಂದನ್ನೇ ಕರೆಕ್ಟ್ ಆಗಿ ಇಟ್ಟಿರೋದು. ಫಿಲಂ ಬಜೆಟ್ ಬಂದು 300 ಕೋಟಿ. ಹಾಗಂತ ಫಿಲಂ ಅಲ್ಲಿರೋ ಯೂಟ್ಯೂಬರ್ಸ್ ಕೂಡ ಅಷ್ಟು ರಿಚ್ ಆಗಿ ತೋರಿಸ್ಬೇಕಾ? ಸೆಟ್ ಆಗ್ತಾರೆ, ಗ್ರೀನ್ ಸ್ಕ್ರೀನ್, ಸಿನಿಮ್ಯಾಟಿಕ್ ವಿಎಫ್ಎಕ್ಸ್. ಇವ್ರ ಹತ್ರ ಇರೋ ರಿಸೋರ್ಸ್ ನೆಲ್ಲ ಇಟ್ಕೊಂಡು ಒಂದು ಫ್ಯೂಚರಿಂಗ್ ಮೂವಿನ ತೆಗಿಬಹುದಲ್ಲ ಗುರು? ಹೇಗಿದೆ ಕೈ ಚಳಕ? ಈ ಫಿಲಂ ಸ್ಟಾರ್ಟ್ ಆಗೋದು ಈ ಸೀನ್ ಇಂದ. ರೋಡ್ ಸೈಡ್ ಉಚ್ಚೆ ಉಯ್ಯೋದ್ರಿಂದ ಹಿಡಿದು MBBS ಅಬ್ರಿವೇಷನ್ ಗೊತ್ತಿಲ್ದಿರೋ ಅಪೆಂಡಿಕ್ಸ್ ಆಪರೇಷನ್ ಮಾಡುವಂತ ಡಾಕ್ಟರ್ ಮಾಡೋ ಸ್ಕ್ಯಾಮ್ಸ್ ವರ್ಗುನು ಎಲ್ಲಾ ತರದ ಸ್ಕ್ಯಾಮ್ಸ್ ನ ತೋರಿಸಿದ್ದಾರೆ. ನೋಡ್ಕೊಂಡು ಹೋಗೋ ನಾಯಿ, ಬಾತ್ರೂಮ್ ಅಲ್ಲಿ ಹೋಗೋ ನಾಯಿ. ಇಂಡಿಯನ್ 1 ಕಂಪೇರ್ ಮಾಡಿದ್ರೆ ಇಂಡಿಯನ್ 2 ಸ್ಟೋರಿ ಲೈನ್ ತುಂಬಾನೇ ಯೂನಿಕ್ ಆಗಿದೆ. ಬೇರೆ ಬೇರೆ ತರದ ಕರಪ್ಷನ್ ತೋರಿಸಿದಾರೆ ಅಷ್ಟೇ. ನೀವೇನ್ ಕಸ ಎತ್ಕೊಂಡು ಹೋಗ್ತಿದ್ದೀರಾ ಇಲ್ಲ ಕಸ ಬಿಸಾಕ್ ಹೋಗ್ತಿದ್ದೀರಾ? ಸ್ವಲ್ಪ ಓವರ್ ಆಗಿ ತೋರಿಸಿದ್ದಾರೆ. ಇನ್ನೊಂದು ವಾರದಲ್ಲಿ ತಗೊಂಡಿರೋ ಸಾಲ ತೀರಿಸ್ತಾ ಹೋದ್ರೆ ಯಾವ ಬ್ಯಾಂಕ್ ಅವ್ರ ತಾನೇ ಈ ತರ ಡೀಲ್ ಮಾಡ್ತಾರೆ ಬಾಸ್? ಮಮ್ಮನ್ ಬೆತ್ತಲ ಫೋಟೋ, ನಿನ್ ತಂಗಿ ಬೆತ್ತಲ ಫೋಟೋ ನಾ ರಸ್ತೆಯಲ್ಲಿ ಹಂಚಿ ಬಿಡ್ತೀನಿ. ಅವ್ರೇನ್ ರಿಕವರಿ ಟೀಮ್ ಅವರ ಇಲ್ಲ 18+ ಸ್ಕ್ರೋಲ್ ಪೇಜಸ್ ಅಡ್ಮಿನ್ ನ? ಫ್ರಾಡ್, ಟೋಟಲ್ ಫ್ರಾಡ್. ಯೂಶುವಲಿ ಸೊಸೈಟಿಲಿ ಕರಪ್ಷನ್ ಆಗ್ತಿರುತ್ತೆ, ಬಟ್ ಈ ಫಿಲಂ ಅಲ್ಲಿ ಸ್ವಲ್ಪ ಜಾಸ್ತಿನೇ ಆಗ್ತಿರುತ್ತೆ. ಬ್ರೋ ಇಸ್ ರೆಪ್ರೆಸೆಂಟಿಂಗ್ ಹೋಲ್ ಸೋಷಿಯಲ್ ಮೀಡಿಯಾ. ಏನಾಯ್ತು? ಹೇಗೆ ಇವ್ರು ಬಿದ್ರು? ಅಲ್ರಿ ನೀವಾದ್ರೂ ಹೇಳ್ರಿ, ನೀವೇ ತಾನೇ ಮೇಲೆ ನಿಂತಿದ್ದು, ಹೇಗಾಯ್ತು? ಪೇಷಂಟ್ ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗೋದಕ್ಕಿಂತ ವಿಡಿಯೋ ಹಾಕಕ್ಕೆ ಇನ್ಫಾರ್ಮೇಶನ್ ವಿಡಿಯೋ ಮುಂದೆ ತಮ್ಮನೇಲಿ ಇಂಪಾರ್ಟೆಂಟ್. ನೀನ್ ಯಾರಯ್ಯ? ಚಿತ್ರ ಅರವಿಂದನ್, ಸೋಷಿಯಲ್ ಮೀಡಿಯಾ. ಯಾವ ಮೀಡಿಯಾ? ಏನು ಮೀಡಿಯಾ? ಏನ್ರಿ ಮೀಡಿಯಾ? ಶಂಕರ್ ಸರ್, ಏನ್ ಸರ್ ಡೈಲಾಗ್ ಇದು? ಲಂಚ ಕೇಳಿದ್ರು ಅವಮಾನನ ತಡೆಯಕ್ಕಾಗದೆ ಅಕ್ಕ ಮೇಲಿಂದ ಫಿಲಂ ಡೈರೆಕ್ಟರ್ ಶಂಕರ್ ಅವರು ತಲೆ ಕೆಡ್ಸ್ಕೊಂಡಷ್ಟು ನಮ್ ದೇಶದ CM PM ಅವ್ರು ತಲೆ ಕೆಡ್ಸ್ಕೊಂಡಿದ್ರೆ ಈ ದೇಶದಲ್ಲಿ ಅರ್ಧ ಕರಪ್ಷನ್ ಎಗ್ರೋಗ್ಬಿಟ್ಟಿರೋದು. ನ್ಯಾಯ ಬೇಕು, ಸುನೀತಾ ಅವರ ಸಾವಿಗೆ ನ್ಯಾಯ ಬೇಕು. ಕಟ್ಟು ನೆಕ್ಸ್ಟ್ ಸೀನ್. ನಮ್ ಸೋಷಿಯಲ್ ಮೀಡಿಯಾ ಸಿದ್ಧಾರ್ಥ ಅಂಡ್ ಟೀಮ್ ಅವರು ಸ್ಟೇಷನ್ ಮುಂದೆ ಹೋರಾಟ ಮಾಡ್ತಿರ್ತಾರೆ. ಆಗ ಪೊಲೀಸ್ ಬಂದು ವಾರ್ಕಿಂಗ್ ಡಾಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಬಾಹುಬಲಿ ರೇಂಜಿಗೆ ಫಿಲಂ ಮಾಡುವಂತ ಎಕ್ವಿಪ್ಮೆಂಟ್ಸ್ ನ ಇಟ್ಕೊಂಡು ಬರೀ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಿದ್ಯಾ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಸಿದ್ಧಾರ್ಥನ ಅರೆಸ್ಟ್ ಮಾಡ್ತಾರೆ. ಇದು ಈ ಫಿಲಂ ನ ಇಂಪಾರ್ಟೆಂಟ್ ಸೀನ್. ಸ್ಟೇಷನ್ ಇಂದ ಹೊರಗೆ ಬಂದ ಮೇಲೆ ನಮ್ ಸೋಷಿಯಲ್ ಮೀಡಿಯಾ ಸಿದ್ಧಾರ್ಥ್ ಇದನ್ನೆಲ್ಲ ಇಲ್ಲಿಗೆ ಬಿಡಬಾರ್ದು, ಇದ್ರೆ ಕರಪ್ಷನ್ ಇಲ್ದಂಗೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ ಒಬ್ಬರಿದ್ರು ಇಂಡಿಯನ್ ತಾತ ಬದುಕಿರೋದಕ್ಕೆ ಗ್ಯಾರಂಟಿನೇ ಇಲ್ಲ ಅಂತ ಗೊತ್ತಿದ್ರು ಕೂಡ ಅವ್ರ ತರ ಒಬ್ರು ಬರ್ಬೇಕು. ಇಂಡಿಯನ್ 1 ಫಿಲಂ ಅಲ್ಲೇ ತಾತನ್ಗೆ 90 ಹತ್ತಿರ ಏಜ್ ಆಗಿರುತ್ತೆ. ಅವ್ರ ತರ ಯಾಕೆ? ಅವರೇ ಮತ್ತೆ ಬರ್ಬೇಕು. ತಾತ ಬದುಕಿದಾರೋ ಸತ್ತಿದಾರೋ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಅವ್ರು ಅವಾಗ್ಲೇ ತಾತ ಈಗ ಜೀವಂತವಾಗಿದ್ದಾರೆ ಅಂತಾನೆ ಗೊತ್ತಿಲ್ವಲ್ಲ. ಅದ್ರಲ್ಲಿ ಇವ್ನಿಗೆ ಇಂಟ್ಯೂಷನ್ ಅಂತೆ, ಏನೋ ಗೊತ್ತಿಲ್ಲ, ಇಂಟ್ಯೂಷನ್ ಹೇಳ್ತಾ ಇದೆ ಅವ್ರು ಎಲ್ಲೋ ಜೀವಂತವಾಗಿದ್ದಾರೆ ಅಂತ. ಮ್ಯಾಜಿಕ್ ಹುಡುಕ್ಬೇಡಿ, ಮ್ಯಾಜಿಕ್ ನೋಡಿ. ತಾತ ಬರ್ಲೇಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಶ್ ನ ಟ್ರೆಂಡ್ ಮಾಡ್ತಾರೆ. ಕಮ್ ಬ್ಯಾಕ್ ಇಂಡಿಯನ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡೋಣ. ಈ ತರ ಟ್ರೆಂಡ್ ಮಾಡಿ ಕರ್ಸಂಗಿದ್ರೆ ಯಾಕೆ ಮಹಾತ್ಮ ಗಾಂಧೀಜಿನೇ ಕರ್ಸ್ಬಾರ್ದಾಗಿತ್ತು? ಹೋಗ್ಲಿ ಭಗತ್ ಸಿಂಗ್. ಇವ್ರು ಮಾಡಿರೋ ಹ್ಯಾಶ್ ವೈರಲ್ ಆಗಿ ತಾತ ಇರೋಂತ ಜಾಗನ ಒಬ್ಬ ಕಂಡಿಡಿದು ಕಾಲ್ ಮಾಡ್ತಾನೆ. Hi guys, What you people are doing? ಅದು ಇಂಡಿಯನ್ ತಾತನೇನಾ? ಇನ್ನು ಹಾಗೇನೆ ಇದಾರೆ, ಸ್ವಲ್ಪ ಟ್ರೆಂಡಿ ಆಗಿ ಬೆಡ್ ಮೇಲೆ ಮಲಗಬೇಕಾಗಿರೋ ತಾತನ್ ತರ ಅವ್ರೆ ಸ್ಟೈಲಿಶ್ ಆಗಿದ್ದಾರೆ. ತಲೆ ಮೇಲೆ ಕಸ ಹೊಡೆಯೋ ಮಾಪೆಲ್ಲ ಹಿಡ್ಕೊಂಡು ಓಡಾಡೋದು ಯಾವ ಸ್ಟೈಲ್ ಗುರು? ಇಂಡಿಯಾನೇ ನಿಮ್ಗೋಸ್ಕರ ಕಾಯ್ತಾ ಇದೆ. ತಾತನ ಅವಶ್ಯಕತೆ ಇದೆ ಅಂತ ಗೊತ್ತಾಗುತ್ತೆ, ಬಟ್ ಇಂಡಿಯಾಗಲ್ಲ, ಸೊಸೈಟಿಗಲ್ಲ. ಶಂಕರ್ ಅಂಡ್ ಅವ್ರ ಮೂವಿ ಟೀಮ್ ಅವ್ರಿಗೆ ಹಂಗೋ ಹಿಂಗೋ ಮಾಡಿ ದೇಶ ಬಿಟ್ಟು ಆಚೆ ಇರುವಂತ ಹಾಫ್ ಬ್ರೀಡ್ ಚೈನೀಸ್ ಸ್ಯಾಂಡ್ವಿಚ್ ತಲೆ ತಾತನ್ನ ಹುಡುಕ್ತಾರೆ. ಕಮ್ ಬ್ಯಾಕ್ ಇಂಡಿಯನ್ ಅಂತ ಹ್ಯಾಶ್ಟ್ಯಾಗ್ ಹಾಕಿ. ಹ್ಯಾಶ್ಟ್ಯಾಗ್ ರೋಗ ಮಿತಿ ಮೀರಿ ದೇಹದ ಒಳಗ್ ಪೂರ್ತಿಯಾಗಿ ಆವರಿಸಿದ ಮೇಲೆನೆ ಔಷಧಿ ಸರಿಯಾಗಿ ಕೆಲಸ ಮಾಡುತ್ತೆ. ಹಂಗಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋದು ನಿಮಾನ್ಸ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರೋ ಪೇಷಂಟ್ ಅಡ್ರೆಸ್. ತಾತ ಕಾಮೆಂಟ್ ಹಾಕಿದ ತಕ್ಷಣ ಇಷ್ಟೊಂದು ಲೈಕ್. ಇದು ತಾತನ್ ಫೇಕ್ ಐಡಿ ಕೂಡ ಆಗಿರ್ಬೋದಲ್ವಾ? ಬೇರೆ ಏನು ಕೆಲಸ ಮಾಡದೆ ಇದಕ್ಕೆ ಕಾಯ್ತಿದ್ದಂತ ಸೋಷಿಯಲ್ ಮೀಡಿಯಾ ಸಿದ್ಧಾರ್ಥಿಗೆ ಡೋಪಮೈನ್ ಫುಲ್ ಹಿಟ್ ಆಗುತ್ತೆ. ತಾತನ್ಗೆ ಕರಪ್ಷನ್ ಅಂದ್ರೆ ಅಲರ್ಜಿ. ಪಾಸ್ಪೋರ್ಟ್ ಬಟ್ ಇಲ್ಲಿಗಲ್ ಆಗಿ ಇಂಡಿಯಾಗೆ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಬರೋದಂದ್ರೆ ಎನರ್ಜಿ. ಊರಿಗೆಲ್ಲ ಬುದ್ಧಿ ಹೇಳೋದು, ಕಂಡರ್ ಮನೆ ಮುಂದೆ ಹೋಗಿ ಉಚ್ಚೆ ಒಯ್ಯೋದು. ನೆಕ್ಸ್ಟ್ ಸೀನ್ ಅಲ್ಲಿ ಲೈಕಾ ಪ್ರೊಡಕ್ಷನ್ ಅವ್ರು 300 ಕೋಟಿನ ಚಿಂದಿ ಉಡಾಯಿಸಬೇಕು ಅಂತ ತಾತ ಇಂಡಿಯಾಗೆ ರಿಟರ್ನ್ ಆಗ್ತಾನೆ.
ತಾತ ಯಾರಿಗೂ ಗೊತ್ತಾಗಬಾರ್ದು ಅಂತ ಪ್ರಾಸ್ಥೆಟಿಕ್ ಮೇಕಪ್ ನ ಮಾಡ್ಕೊಂಡು ಇಂಡಿಯಾಗೆ ರೀಚ್ ಆಗ್ತಾನೆ. ತಾಯ್ಪೆಯಿಂದ ಇವತ್ತು ಚೆನ್ನೈ ಫ್ಲೈಟ್ ಬರ್ತಿದ್ದಾನೆ. ವಾಟ್ ಇಸ್ ದಿ ಪರ್ಪಸ್ ಆಫ್ ಯುವರ್ ವಿಸಿಟ್? ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಕೊಡೋದು ಯಾಕೆ, ಪ್ರಾಸ್ಥೆಟಿಕ್ ಮೇಕಪ್ ನ ಮಾಡ್ಕೊಳ್ಳೋದು ಯಾಕೆ? ದೇವರ ದರ್ಶನ ಮಾಡ್ಕೊಂಡು ಕಣ್ ತುಂಬಿಕೊಂಡು ಜೀವನ ಸಾರ್ಥಕ ಮಾಡ್ಕೊಳ್ಳೋಣ ಅಂತ. ಆಸ್ ಎಕ್ಸ್ಪೆಕ್ಟೆಡ್ ಪೊಲೀಸ್ ಕೈ ತಾತ ಲಾಕ್ ಆಗ್ಬಿಡ್ತಾನೆ. ಈ ತರ ಎಂಟ್ರಿಲೆ ಸಿಗಾಕೊಂಡಿದ್ದ ತಾತ ಹೇಗ್ ತಪ್ಸ್ಕೋತಾನೆ ಅಂತ ಎಲ್ರು ಕಾಯ್ತಿರ್ಬೇಕಾದ್ರೆ ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಹೀರೋಯಿಸಮ್ ಅಲ್ಲಿ ಪೋಸ್ಟ್ ಮಾಡೋದು ಯಾಕೆ, ಈ ತರ ಕ್ರಿಂಜ್ ಆಗಿ ತಪ್ಸ್ಕೊಳ್ಳೋದು ಯಾಕೆ? ಅಲ್ಲಿಂದ ತಾತ ಪೊಲೀಸ್ ಅವ್ರ ಅಪ್ಪನ ಜೊತೆಗೆ ಹಾಕೊಂಡು ಎಸ್ಕೇಪ್ ಆಗ್ತಾನೆ. ಇನ್ನು ತಾತನ ಬಗ್ಗೆ ಹೇಳ್ಬೇಕು ಅಂದ್ರೆ ತಾತನ್ಗೆ ವರ್ಮ ಹಾಕೋ ಅಂತ ಹಾಬಿ ಇರುತ್ತೆ. ಈ ವರ್ಮ ಅಲ್ಲ ಗುರು, ಬೇರೆ ಕ್ಲಿಪ್. ವಿಲನ್ಸ್ಗೆಲ್ಲ ವರ್ಮ ಹಾಕೊಂಡು ಓಡಾಡೋದ್ ಬಿಟ್ರೆ ತಾತ ಇಡೀ ಫಿಲಮ್ ಅಲ್ಲಿ ಏನು ಮಾಡಿಲ್ಲ. ಬಯಾಲಜಿ ಸ್ಟೂಡೆಂಟ್ಸ್ ಗೆ ಪ್ರಾಕ್ಟಿಕಲ್ ಕ್ಲಾಸ್ ತರ ಪ್ರತಿ ವರ್ಮ ಆಗ್ದಾಗ್ಲೂ ಅನಾಟಮಿನ ಡೀಟೇಲ್ ಆಗಿ ತೋರಿಸ್ತಾರೆ. ಅನಾಟಮಿ ಕ್ಲಾಸ್ ಸ್ಟಾರ್ಟ್. ಏನ್ ಕರ್ಮ ಸರ್ ಇದು? ಕರ್ಮ ಅಲ್ಲ, ವರ್ಮ. ತಿರ್ಗಾ ಅನಾಟಮಿ ಕ್ಲಾಸ್ ಸ್ಟಾರ್ಟ್. ಉರಕ್ಕ ಕಾಲ ವರ್ಮ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇಂಡಿಯನ್ 1 ಅಲ್ಲಿ ಸ್ವತಂತ್ರ ಹೋರಾಟಗಾರ ಆಗಿ ತಾತ ಇಂಡಿಯಾಗೆ ಬಂದಿದ ತಕ್ಷಣ ಜೋಕರ್ ಆಗಿ ಇನ್ಫ್ಲುಯೆನ್ಸರ್ ಆಗಿ ಬದಲಾಗ್ತಾನೆ. ಮೋಟಿವೇಶನ್ ಡೈಲಾಗ್ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ. ಹೆಲ್ಮೆಟ್ ಹಾಕ್ತಿದ್ದೀರಾ? ಎಷ್ಟು ಜನ ಸರಿಯಾದ ಸಮಯ ಕೆಲ್ಸಕ್ಕೆ ಹೋಗ್ತಿದ್ದೀರಾ? ಸರಿಯಾದ ಸಮಯ ಕೆಲಸ ಮುಗಿಸ್ತಿದ್ದೀರಾ? ಸಿಂಗರ್ಸ್ ಜೊತೆ ಕೊಲಾಬ್ ಮಾಡ್ತಾನೆ. ಒಂದು ಸಾಂಗ್ ಕೇಳೋಣವಾ? ಹನ್ನೆರಡು ಇರಬಹುದು, ನೋಟಗಳು ಒಂದೇ ಅಲ್ಲವೇ. ಜೋಕ್ಸ್ ಅಪಾರ್ಟ್, ಇದ್ರ ಮಧ್ಯೆ ಕರಪ್ಷನ್ ಮಾಡ್ತಿದ್ದ ಅಂತ ಹೇಳಿ ವರ್ಮ ಹಾಕ್ತಾನೆ. ಇದು ಕೊಳುನಾಡಿ ನರ ವರ್ಮ. ಏನ್ ನಿಮ್ ಪ್ರಾಬ್ಲಮ್? ಮೊದಲನೇ ವರ್ಮ ಹಾಕಿ 24 ಅವರ್ಸ್ ಆಗ್ತಾ ಬರುತ್ತೆ. ಆಗ ತಾತನ್ ಕೈಗೆ ಇನ್ನೊಬ್ಬ ಸಿಗಾಕೊಂತಾನೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮೊದಲನೇ ವರ್ಮಕ್ಕೆ ಗಂಡ್ಸು ಹೆಂಗ್ಸಾಗ್ ಬದಲಾದ, ಎರಡನೇ ವರ್ಮಕ್ಕೆ ಗಂಡ್ಸು ಕುದುರೆ ಆಗಿ ಬದಲಾದ. ಡೋಂಟ್ ಸಿ ದ ಲಾಜಿಕ್, ಜಸ್ಟ್ ಸಿ ದ ಮ್ಯಾಜಿಕ್. ಈ ಸ್ಟೇಟ್ ಅಲ್ಲಿ ಮಾತ್ರ ಇಂಡಿಯನ್ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ 80 ಲಕ್ಷ ಜನ ಇದ್ದಾರೆ. ಯಾರು ಬೇಕಾದ್ರೂ ಹೆಲ್ಪ್ ಮಾಡಿರಬಹುದು. ಸೋಷಿಯಲ್ ಮೀಡಿಯಾನ ಸ್ಫೂರ್ತಿಯಾಗಿ ತಗೋ ಅಂತಂದ್ರೆ ಪೂರ್ತಿಯಾಗಿ ತಗೊಂಡ್ಬಿಟ್ಟವನೆ. ಇದು ನಿಜವಾಗ್ಲೂ ಶಂಕರ್ ಡೈರೆಕ್ಟ್ ಮಾಡಿರೋ ಮೂವಿನ ಅಥವಾ ಶಂಕರ್ ಅವ್ರಿಗೆ ಯಾರಾದ್ರೂ ವರ್ಮ ಹಾಕಿದ್ರ? ನಿಮ್ಮ ಮನೆ ಸ್ವಚ್ಛವಾಗಿದ್ರೆ ದೇಶ ಸ್ವಚ್ಛವಾಗಿರುತ್ತೆ. ದೇಶ ಕ್ಲೀನ್ ಮಾಡೋದು ಹಾಳಾಗೋಗ್ಲಿ, ಈ ಸ್ಕ್ರಿಪ್ಟ್ ಬರ್ದನ್ ಬ್ರೈನ್ ಅನ್ನ ಕ್ಲೀನ್ ಮಾಡಿಸಿದ್ರೆ ಫಿಲಮ್ ಆದ್ರೂ ಚೆನ್ನಾಗಿ ಬಂದಿರೋದು. ಸಿಸ್ಟಮ್ ಸರಿ ಇಲ್ಲ, ಸರಿ ಮಾಡ್ಬೇಕು ಅಂತ ಬಾಯಿ ಹರಿಯೋಂಗ್ ಮಾತಾಡ್ತೀವಿ. ತಾತ ಕೊಟ್ಟಿದ್ ಮೋಟಿವೇಶನ್ ಗೆ ಡೋಪಾಮೈನ್ 20x ಸ್ಪೀಡ್ ಅಲ್ಲಿ ಟ್ರಾವೆಲ್ ಆಗಿ ಸೋಷಿಯಲ್ ಮೀಡಿಯಾ ಸಿದ್ಧಾರ್ಥನ್ ಟೀಮ್ ಅವ್ರ ಬ್ರೈನ್ ಗೆ ಹೊಡೆಯುತ್ತೆ. ಅದನ್ನ ನಿಮ್ಮನೆಯಿಂದ ಶುರು ಮಾಡಿ ಅಂದ್ರೆ ಸರ್ದು ಬಿಡ್ತೀವಿ. ಅಂದ್ರೆ ನಿನ್ ಮಾತಿನ ಅರ್ಥ ಏನು? ನಮ್ಮನೇಲೂ ಎಲ್ಲರೂ ತಪ್ಪು ಮಾಡ್ತಿದ್ದಾರೆ ಅಂತಿದ್ಯಾ? ಎಂತ ಕೋಇನ್ಸಿಡೆನ್ಸ್ ಅಂದ್ರೆ ಈ ಹೋರಾಟನ ಯಾರ್ಯಾರು ಮಾಡ್ತಿರ್ತಾರೋ ಅವ್ರ ಮನೇಲಿರೋರೆಲ್ಲ ಕರಪ್ಷನ್ ಗೆ ಲಿಂಕ್ ಆಗಿರ್ತಾರೆ. ನೀವು ಮಾಡಿರೋ ಗನಂದಾರಿ ಕೆಲಸನ ವಿಡಿಯೋ ಮಾಡಿ ಕಳ್ಸಿದ್ದೆ ನಿಮ್ಮ ಮಗಳು. ಮಗನೇ ಕಂಪ್ಲೇಂಟ್ ಕೊಟ್ಟಿದ್ದು. ಪ್ರತಿಯೊಬ್ರು ಮನೆಗೂ ಚೆಕಿಂಗ್ ಹೋದಾಗ ಒಂದೇ ಡೈಲಾಗು ಒಂದೇ ಮ್ಯೂಸಿಕ್ ಹಾಕಿ ರುಬ್ಬ್ ಹಾಕ್ಬಿಟ್ಟವ್ರೆ. ತಗೊಂಡಿದ್ದೀರಂತ ಯಾರು ಹೇಳಿದ್ರು ಸರ್? ನಿನ್ ಮಗನಿಗೆ ಚೆನ್ನಾಗ್ ಗೊತ್ತು. ಏನ್ ಕೋಇನ್ಸಿಡೆನ್ಸ್ ಅಲ್ವಾ? ಅವನೇ ಕಣೆ ಕಂಪ್ಲೇಂಟ್ ಮಾಡಿರೋದು. ಇದ್ನೇ ಬೆಳಗ್ಗೆಯಿಂದ 1000 ಸತಿ ಹೇಳ್ದಲ್ಲೋ. ಇನ್ನು ಈ ಫಿಲಂಗೆ ಡೈಲಾಗ್ ನ ಪ್ರದೀಪ್ ಈಶ್ವರ್ ಏನಾದ್ರು ಬರ್ಕೊಟ್ರ? ಪಾಪ ಈ ಫಿಲಂ ರೈಟರ್ ಎಣ್ಣೆ ಹೊಡೆದಿ ಕಿಕ್ ಅಲ್ಲಿ ಎಮೋಷನಲ್ ಆಗಿ ಡೈಲಾಗ್ ಬರ್ದವನೆ. ಮದ್ವೆ ಹೆಂಗೆಲ್ಲ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ ಗೊತ್ತೇ. ನಮ್ಮ ARM ಅನ್ನೋರ್ ಮ್ಯೂಸಿಕ್ ಇರ್ಬೇಕು ಅಂತ ಕನ್ಸ್ಕೊಂಡಿದ್ದಲ್ಲ ತಪ್ಪ. ಸ್ಕ್ರೀನ್ ಮೇಲೆ ಎಮೋಷನ್ಸ್ ಕಾಣಿಸ್ದೆ, ರೈಟರ್ ಎಣ್ಣೆ ಹೊಡೆದ್ ಬರ್ದವನೆ ಅಂತ ಮಾತ್ರ ಕಾಣಿಸ್ತಾ ಇದೆ. ARM ಟ್ಯೂನ್ಸ್ ನಾನು iTunes ಅಲ್ಲಿ ಡೌನ್ಲೋಡ್ ಮಾಡ್ಕೋತೀನಿ. ನನ್ನ ಹತ್ರ ಇರೋ 50 ರೇಷ್ಮೆ ಸೀರೆ ಹೇಳಿ 40 ನಿಂದಲ್ಲ. ನಿನಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ ನೀನ್ ತಿನ್ನೋದ್ರಿಂದ ದಪ್ಪ ಆಗಿಲ್ಲ, ಕೆಲವ್ರು ಶಾಪದಿಂದ ಹೀಗಾಗಿದೆಯಾ? ಯಾರೋ ಕಲ್ಸ್ಕೊಡಿ ನಿನಗೆ ಈ ತರ ಮಾತಾಡೋದಲ್ಲ. ಇನ್ನೂ ಒಂದು ಕೋಇನ್ಸಿಡೆನ್ಸ್ ಏನಂದ್ರೆ ಈ SM ಸಿದ್ಧಾರ್ಥ್ ಸೋಷಿಯಲ್ ಮೀಡಿಯಾ ಸಿದ್ಧಾರ್ಥ್ ಲವ್ ಮಾಡ್ತಿದ್ದ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಡೈರೆಕ್ಟರ್ ಅವ್ರ ಮನೇಲೂ ಕರಪ್ಷನ್ ನ ಲಿಂಕ್ ಮಾಡ್ತಾನೆ. ಅಪೆಂಡಿಸೈಟಿಸ್ ಸರ್ಜರಿ ಕಣೋ, ಆದ್ರೆ ಅಪೆಂಡಿಕ್ಸ್ ಕಾಣಿಸ್ತಿಲ್ಲ. ಅರ್ಧ ಗಂಟೆಯಿಂದ ಹುಡುಕ್ತಾ ಇದ್ದೀನಿ, ವಿಕಿಪೀಡಿಯಾ ಕೂಡ ಹುಡುಕ್ತೆ ಕಣ. ಆಪರೇಷನ್ ಹಾಳಾಗೋಗ್ಲಿ, ಸರ್ಚ್ ಕೂಡ ಕರೆಕ್ಟ್ ಆಗಿ ಮಾಡಕ್ ಬರಲ್ವಾ? ಬಾಡಿ ಪೂರ್ತಿ ಹುಡುಕಿದ್ರಿ, ಕಾಣಿಸ್ತಾ ಇಲ್ಲ. ಹಂಗೆ ಟೇಬಲ್ ಅಡಿಲಿ ಹುಡುಕ್ಬಿಡುಗರು ಸಿಕ್ಕರು ಸಿಗ್ಬೋದು. MBBS ಫುಲ್ ಫಾರ್ಮ್ ಗೊತ್ತೇನೋ ನಿನ್ಗೆ? ಮೆಡಿಸಿನ್ ಬ್ಯಾಚುಲರ್ ಆಫ್ ಸರ್ಜರಿ. ಇವ್ರ ಮನೇಲೆ ಸಮಸ್ಯೆ ಇಟ್ಕೊಂಡು ದೇಶ ಬಿಟ್ಟು ಆಚೆ ತಲೆ ಮೇಲೆ ಟೋಪಿ ಹಾಕೊಂಡು ಸ್ಯಾಂಡ್ವಿಚ್ ಸರ್ವ್ ಮಾಡ್ತಿದ್ದ ತಾತನ್ನ ಕಮ್ ಬ್ಯಾಕ್ ಇಂಡಿಯನ್ ಅಂತ ಕರ್ಸ್ಕೊಂಡ್ರು. ಅಮೇಜಿಂಗ್. ಪಾಲ್ಟು ಮೋಟಿವೇಶನ್ ಗೆ ಬಲಿಯಾದಂತ ಸೋಷಿಯಲ್ ಮೀಡಿಯಾ ಸಿದ್ಧಾರ್ಥನ್ ಟೀಮ್ ನ ತಾತ ಕರೆದು ಕಂಗ್ರಾಚುಲೇಟ್ ಮಾಡ್ತಾನೆ. ನಾನು ಪ್ರಾರಂಭ ಮಾಡೋಕ್ ಹೊರಟಿರೋ 2ನೇ ಸ್ವಾತಂತ್ರ್ಯ ಹೋರಾಟಕ್ಕೆ ನೀವುಗಳು ಮೊದಲನೇ ಹೆಜ್ಜೆ ಇಟ್ಟಿದ್ದೀರಾ. ತಾತ ಕಂಗ್ರಾಚುಲೇಟ್ ಮಾಡಿದ ತಕ್ಷಣ ತಾತನೇ ಅಜೀವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ತಾತನಿಗೆ ದಿಲ್ಲಿದೆ ಅಂತ ಗೊತ್ತು, ಹಲ್ಲಿದೆ ಅಂತ ಗೊತ್ತೇನೋ ನಿನ್ಗೆ? ತಾತ ಮಾತ್ರ ಬರ್ತಾರಿಲ್ಲ, ಜೊತೆಲಿ ಅಜ್ಜಿನೂ ಬರ್ತಾರೆ. ಇದ್ರ ಮಧ್ಯದಲ್ಲಿ ತನ್ನ ಮಗ ಒಳ್ಳೆಯವನಾದ ಅಂತ ಬೇಜಾರಾಗಿ ಚಿತ್ರಾ ಅರವಿಂದನ್ ಅವರ ತಾಯಿ ನೇಣ್ ಹಾಕೊಂತಾರೆ. ಈ ಸೀನಲ್ಲಿ ತಾತನ್ನ ಮೀಟ್ ಆಗ್ತಾರೆ. ಜನ ಬದಲಾದ್ರೆ ದೇಶ ಬದಲಾಗುತ್ತೆ ಅಂತ ನಮ್ಮೆಲ್ರಿಗೂ ಬ್ರೈನ್ ವಾಶ್ ಮಾಡಿ ಅನಾಥರನ್ನ ಮಾಡ್ಬಿಟ್ರಿ. ತಾತ ಬ್ರೈನ್ ವಾಶ್ ಮಾಡಿದ್ರ? ಮನೇನ ಸ್ಮಶಾನ ಮಾಡಿ ದೇಶನ ಉದ್ಧಾರ ಮಾಡಿದ್ರೆ ಏನ್ ಪ್ರಯೋಜನ? ಪಾಪ ಯಾವ್ದೋ ಊರಲ್ಲಿ ನಿನ್ ದೇಶದ ಸವಾಸನೆ ಬೇಡ ಅಂತ ಇದ್ದವನ್ನ ಕರ್ಕೊಂಡ್ ಬಂದು ಆಡೋ ಮಾತಾ ಇದು. ಈಗ ನಾನು ಹೇಳ್ತಾ ಇದ್ದೀನಿ, ಗೋ ಬ್ಯಾಕ್ ಇಂಡಿಯನ್. ಈ ತರ ಹೇಳಿದ್ದಕ್ಕೆ ತಾತ ಕೋಪ ಬಂದು 25-26 ವರ್ಷ ಆಯ್ತು ನೀವು ಹುಟ್ಟಿ, ಈ ದೇಶಕ್ಕಾಗಿ ನೀವೇನ್ ಮಾಡಿದಿರಿ? ಒಂದು ಸಣ್ಣ ಎಳಕು, ಸಣ್ಣ ಸಹಾಯ, ನೋ ಚಾನ್ಸ್. ನಿಮ್ ಗಡ್ಸ ಈ
ತರ ಹೇಳಿದ್ರೆ ಚೆನ್ನಾಗಿರೋದು, ಬಟ್ ತಾತ ರಿಟರ್ನ್ ಆಗ್ತಾನೆ. ನಿನ್ಗಿದು ಬೇಕಿತ್ತ ಮಗನೇ. ಬೈದ್ರು ಕೂಡ ಬೈದವರನ್ನ ಬಂಧುಗಳೆಂಬೆ, ನಿನ್ಸಿದ್ರು ಕೂಡ ತಂದೆ ತಾಯಿಗಳೆಂಬೆ ಅನ್ನೋರು ಇವರು. ಅದು ಇಂಡಿಯನ್ ಅಂದ್ರೆ ಹೊಡಿರಿ ಚಪ್ಪಾಳೆ. ಡೈರೆಕ್ಟರ್ ಹೇಳಿದ ತರನೇ ಪೊದೆಲ್ಲ ಉಚ್ಕೊಂಡು ಇಷ್ಟ ತನಕ ಕೂದಿದ್ ಪೊಲೀಸ್ ಈಗ ತಾತನ ಹಿಡಿಯೋದಕ್ಕೆ ಬರ್ತಾರೆ. ನಿಮಗೆ ಇಲ್ಲೇನು ಕೆಲಸ ಇಲ್ಲ. 5 ನಿಮಿಷದಲ್ಲಿ 1.5 ಲಕ್ಷ ಟ್ಯಾಗ್ ಆಗಿದೆ. 5 ನಿಮಿಷದಲ್ಲಿ 1.5 ಲಕ್ಷ ಟ್ಯಾಗ. ಸಮಯ ಚಿತ್ರ ಅರವಿಂದನ್ ಒಬ್ಬ ಯೂಟ್ಯೂಬರ್, ಫೋನ್ ಸ್ಟಾರ್ ಅಲ್ಲ. ಇದೆಲ್ಲಾನು ನೋಡಿ ಬೇಜಾರಾಗಿ ತಾತ ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತ ಹೇಳಿ ಒಂದು ಲಾಂಗ್ ರೈಡ್ ಹೋಗ್ತಾರೆ. ಯೂನಿಯರ್ ಗುರು ಫೋನ್ ಅಲ್ಲೇ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮುಗಿಸ್ತವನೆ. ಇದ್ರ ಮಧ್ಯದಲ್ಲಿ ಕಬ್ಜಾ ಅನ್ನೋ ಒಂದು ಮೂವಿ ಇತ್ತು ಅಂತ ಮರ್ಸೋ ರೇಂಜ್ ಗೆ ಒಂದು ಮಾರ್ವಲ್ ಓಪಸ್ ಫೈಟ್ ಸೀನ್ ಕೂಡ ಇಲ್ಲಿ ಆಗುತ್ತೆ. ಆಸ್ ಯೂಶುವಲ್ ಮೀಡಿಯಾದವರು ಇದೆಲ್ಲ ತಾತನಿಂದಾನೇ ಆಯ್ತು ಅನ್ನೋ ಒಂದು ಸುಳ್ಳು ಸುದ್ದಿನ ಹಬ್ಬಿಸ್ತಾರೆ. ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅಲ್ಲ ಕಂಡ್ರು ಸುಮ್ನೆ ಇದ್ದವನ್ನ ಕಮ್ ಬ್ಯಾಕ್ ಇಂಡಿಯನ್ ಅಂತ ಟ್ರೆಂಡ್ ಮಾಡಿ ಕರೀತೀರಾ, ಇಲ್ಲಿ ಬಂದ್ರೆ ಗೋ ಬ್ಯಾಕ್ ಇಂಡಿಯನ್ ಅಂತ ಟ್ರೆಂಡ್ ಮಾಡಿದೀವಿ, ನಿನ್ನ ಅವಶ್ಯಕತೆ ಇಲ್ಲ ಅಂತಾನೆ ಜನ ನೋಡಿದ್ರೆ ಗುಂಪಲ್ಲಿ ಹೊಡಿಯಕ್ ಬರ್ತಾರೆ. ಒಂದು ಟೈಮ್ ಅಲ್ಲಿ ಫ್ರೀಡಮ್ ಫೈಟ್ ಕಂಡ್ರು ಜೋಕರ್ ಮಾಡಕ್ ಬಿಟ್ರಲ್ಲ ನನ್ನ. ಪೊಲೀಸ್ ಆಫೀಸರ್ ಬಂದು ತಾತನ ಹೊಡಿಬೇಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿರ್ತಾನೆ. ಕ್ಲೈಮ್ಯಾಕ್ಸ್ ಅಲ್ಲಿ ಈ ಫಿಲಂ ನೋಡ್ತಿರೋ ಆಡಿಯನ್ಸ್ ಗೆ ವರ್ಮ ಹಾಕಕ್ಕಾಗಲ್ವಲ್ಲ ಅನ್ನೋ ಬೇಜಾರ್ಗೆ ತಾತ ಪೊಲೀಸ್ ಆಫೀಸರ್ಗೆ ಒಂದ್ ವರ್ಮ ಹಾಕ್ತಾನೆ. ತಿರ್ಗಾ ಅನಾಟಮಿ ಕ್ಲಾಸ್ ಸ್ಟಾರ್ಟ್. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. ಇಟ್ಸ್ ವೆರಿ ಬ್ಯಾಡ್. ಬಟ್ ಸಮಥಿಂಗ್ ಇಸ್ ಹರ್ಟಿಂಗ್. ಅರೆಸ್ಟ್ ಆಗಿ ಕರ್ಕೊಂಡು ಹೋಗ್ತಿರೋ ತಾತನೇ ಬರ್ಬೇಕು, ವರ್ಮ ಹಾಕಿರೋ ತಾತನೇ ಸರಿ ಮಾಡ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ನ್ಯೂರೋ ಸೈನ್ಸ್ ಅಲ್ಲಿ ಇದನ್ನ ನಾವು ಹಾರ್ಟ್ ಬ್ಲಾಕೇಜ್ ಅಂತ ಕರಿತೀವಿ. ಕೊಟ್ಟಾನು ಟ್ವಿಸ್ಟ್ ಡೈರೆಕ್ಟರ್. ಮುಂದಿನ 3 ಗಂಟೆಗಳಲ್ಲಿ ಸಾವನ್ನಪ್ತಾರ. ಇದಕ್ಕೇನ್ ಸೊಲ್ಯೂಷನ್? ಇಂಡಿಯನ್ ಮಾತ್ರ ಟ್ವಿಸ್ಟ್. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಇನ್ನೇನು ಕ್ಲೈಮ್ಯಾಕ್ಸ್ ಅಲ್ಲಿ ಆಸ್ ಎಕ್ಸ್ಪೆಕ್ಟೆಡ್ ಅವನ್ನ ಗುಣ ಮಾಡ್ಬೇಕು ಅಂದ್ರೆ ನನ್ನ ಬಿಡ್ಬೇಕು ಅಂತ ಹೇಳಿ ಪೇಷಂಟ್ ಸಮೇತ ತಾತ ಅಭ್ಯಾಸ ಆಗ್ತಾನೆ. ಪೇಷಂಟ್ ನ ಆಂಬುಲೆನ್ಸ್ ಒಳಗಡೆ ಹಾಕು. ವೇಟ್ ಈ ಗ್ಯಾಪ್ ಅಲ್ಲಿ ತಾತ ಯಾವಾಗ ಗುರು ಶೇವಿಂಗ್ ಮಾಡ್ಕೊಂಡ್ ಬಂದ? ಇಲ್ಲ ಮೀಸೆಗೂ ಯಾವ್ದಾರು ವರ್ಮ ಹಾಕೊಂಡ? ಎಕ್ಸ್ಟ್ರಾ ಬಿಲ್ಡಪ್ ಎಲ್ಲ ಬೇಡ. I'll be back. ಸೂಪರ್ ಆಗಿದೆ. ದುಷ್ಟ ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಇಂಡಿಯನ್ ಪಾರ್ಟ್ 3 ನ ಯಾಕೆ ಆ ಸ್ಟೋರಿನು ಇಲ್ಲೇ ಹಾಕಿದ್ರೆ ಒಂದೊಳ್ಳೆ ರೀಚ್ ಆದ್ರೂ ಸಿಕ್ಕಿರೋದು, ಕೊನೆ ಪಕ್ಷ ಹೆಸರಾದ್ರೂ ಉಳ್ಕೊಂಡಿರೋದು. ಯಾಕೆ ಸರ್ ಯಾಕೆ ಹಿಂಗ್ ಮಾಡಿದ್ರಿ? ಎಲ್ಲ ಒಂದೇ ವಿಡಿಯೋಲಿ ಮುಗಿಸ್ಬಿಟ್ರೆ ಹೆಂಗೆ? ನಾನು ಇಷ್ಟೆಲ್ಲ ಟೈಮು ಎಫರ್ಟ್ ಆಗ್ತಾ ಇದ್ದೀನಿ ಅಂದ್ರೆ ನನ್ಗೊಂದ್ ಸ್ವಲ್ಪ ರಿವಾರ್ಡ್ಸ್ ಬೇಕೇ ಬೇಕು ತಾನೆ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದಲ್ಲೇ ಲೈಕ್ ಮಾಡಿ, ಒಂದೆರಡು ಕಾಮೆಂಟ್ ಹಾಕಿ, ಹಾಗೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಬಾಯ್ ಬಾಯ್. Can we stop this bloody show now? ವರ್ಮ ಇದೆಲ್ಲ ರಿಯಲ್, ನಾವು ಟ್ರೈ ಮಾಡಬಹುದಾ? ಯಾರ ಮೇಲೆ ಟ್ರೈ ಮಾಡೋಣ? ನನಗೇನು ತುಂಬಾ ಇಷ್ಟ ಆಯ್ತು ಕಾನ್ಸೆಪ್ಟ್ ಅಲ್ಲ. ವರ್ಮ